ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ಇದು ಜಶ್ವಿ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಜಶ್ವಿ ಬರ್ಡೇ ದಿನ ನಾನು ಆ್ಯಕ್ಚುಲಿ ಅವಳಿಗೆ ಮಾರ್ನಿಂಗ್ ಮಾತ್ರ ಸರ್ಪ್ರೈಸ್ ಕೊಡೋಣ, ಸೊ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಾನು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಫುಲ್ ಡೆಕೋರೇಷನ್ಸ್ ಎಲ್ಲ ನಾನು ಬೇಗ ಎದ್ದು ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ಸಹ ಹೆಲ್ಪ್ ಮಾಡಿದರು. ಆಮೇಲೆ ಜಶ್ವಿ ಇವತ್ತೇ ಬೇಗ ಎದ್ದಿದ್ದಾಳೆ. ಆ್ಯಕ್ಚುಲಿ ಅವಳು 7:38 ಆದರೂ ಎದ್ದೇಳ್ತಿರ್ಲಿಲ್ಲ, ಬಟ್ ಇವತ್ತು 6:30ಗೆ ಎದ್ಬಿಟ್ಟಿದ್ದಾಳೆ. ಆಚೆ ಬರೋಕ್ಕೆ ರೆಡಿಯಾಗಿದ್ದಾಳೆ, ನಾನು ಬರ್ತೀನಿ ಅಂತ. ನಮ್ಮ ಮನೆಯವರು ಅದಕ್ಕೆ ಅವಳನ್ನೋಗಿ ಅಲ್ಲಿ ಬರದೇ ಇರೋ ಥರ ನೋಡಿಕೊಂಡು ಆ ರೂಮಲ್ಲೇ ಆಟ ಆಡಿಸ್ತಾನೆ ಇದ್ದರು. ಸೊ ನಾನು ಈ ಕಡೆ ಎಲ್ಲನೂ ಮಾಡ್ಕೋತಾ ಇದ್ದೆ. ಏನಷ್ಟು ಮಾಡ್ಕೊಂಡಿಲ್ಲ, ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೇರೆ ಥರ, ಬಟ್ ನಾನು ಸಡನ್ನಾಗಿದ್ದರಿಂದ ಇದೊಂದು ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಆ ಬಲೂನ್ಸ್ ಒಂದು ಸ್ಟಿಕ್ ಮಾಡಿದ್ರೆ ಇನ್ನೊಂದು ಬಿದ್ದೋಗ್ತಾನೆ ಇತ್ತು. ಹೇಗೋ ಮಾಡಿ ಅರೇಂಜ್ ಮಾಡಿ ಒಂದು ಸ್ವಲ್ಪ ಲುಕ್ ಬರೋ ಥರ ಮಾಡಿಕೊಂಡು ಅಲ್ಲೇ ಅರೇಂಜ್ ಮಾಡಿ ಇಟ್ಟಿದ್ದೆ. ಆ್ಯಕ್ಚುಲಿ ಅಜ್ಜಿ ಎಲ್ಲ ನಾನು ಫಸ್ಟ್ ಇಯರ್ ಬರ್ಡೇಗೆ ತರಿಸ್ಕೊಂಡಿದ್ದೆ. ಸೊ ಹಾಗೆ ಎಲ್ಲ ಎತ್ತಿಟ್ಟಿದ್ದೆ. ಈಗ ಅದೇ ಯೂಸ್ ಆಗ್ತಿತ್ತು. ಬಲೂನ್ಸ್ ಮಾತ್ರ ನಾನು ತೊಗೊಂಡೆ ಈ ಟೈಮು, ಬೇರೆ ಏನು ತೊಗೊಂಡಿರಲಿಲ್ಲ. ಒಂದು ಸ್ಟಿಕ್ ಮಾಡ್ತಿದ್ರೆ ಇನ್ನೊಂದು ಬಿದ್ದೋಗ್ತಾ ಇತ್ತು ಮೇಲೆಯಿಂದ. ಏನೋ ಬ್ಯಾಲೆನ್ಸ್ ಮಾಡಿ ಮತ್ತು ಅದ್ರ ಬಲೂನ್ ಸ್ಟಿಕ್ ಮಾಡುವಂಥ ಪ್ಲಾಸ್ಟರ್ ಸಿಗುತ್ತಲ್ವ ಸ್ಟಿಕ್ಕಿ, ಅದನ್ನು ಹಾಕ್ಕೊಂಡು ಏನೋ ಮಾಡಿದೆ. ಏನು ಗೊತ್ತಾ, ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟ ಆಗಿಲ್ಲ. ಬಟ್ ಆದರೂ ಏನು ಮಾಡೋದು, ಸಮ್ಟೈಮ್ಸ್ ಆಗುತ್ತೆ. ಬಟ್ ಅದನ್ನೇ ದೊಡ್ಡದಾಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಮಾಡ್ಕೋತಾ ಇರ್ತೀನಿ. ನಾವೇನು ಮಾಡಿದ್ರು ಸಹ ಅದಕ್ಕೊಂದೊಂದು ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಏನಾದರೂ ಒಂದು ಇದ್ದೇ ಇರುತ್ತೆ. ಅದು ಏನಾದರೂ ಒಂದು ಮಾಡಿದ್ರು ಅದಕ್ಕೆ 108 ಸ್ಟೋರೀಸು, ಒಂದೊಂದಕ್ಕೊಂದೊಂದು ಡೈಲಾಗ್ಸ್ ಕೊಡ್ತಾರೆ. ಸೊ ಅದಕ್ಕೆ ನಾನು ಈಗ ಆಲ್ಮೋಸ್ಟ್ ಬಿಟ್ಬಿಟ್ಟು ನನಗೇನು ಬೇಕೋ ಅದು ನಾನು ಮಾಡ್ಕೊತಾ ಇರ್ತೀನಿ. ಅದಕ್ಕೆ ನನಗೆ ಸಪೋರ್ಟಿಂಗಾಗಿ ನಮ್ಮ ಹಸ್ಬೆಂಡ್ ಇರ್ತಾರೆ. ಸೊ ಏನು ಬೇಕೋ ಮಾಡ್ಕೊ, ನೀನು ಬೇರೆದಕ್ಕೆ ತಲೆ ಕೆಡಿಸ್ಕೋಬೇಡ ಅನ್ನೋ ಒಂದು ಕೊಡ್ತಾರೆ. ಸೊ ಆ ಒಂದು ಖುಷಿಗೆ ನನ್ನ ಪಾಡಿಗೆ ನನಗೆ ಯಾರು ಏನಾದರೂ ಹೇಳ್ಕೊಳ್ಳಪ್ಪ, ನನ್ನ ಖುಷಿ ನಂದು ಅಂತ ಮಾಡ್ಕೋತಾ ಇರ್ತೀನಿ. ಇಲ್ಲಿ ಮೇಲೆ ಬಲೂನ್ನ ಸ್ಟಿಕ್ ಮಾಡಿ ಇಟ್ಟಿದ್ದೆ, ಬಟ್ ಅದು ಬಿದ್ದೋಗ್ತಿತ್ತು. ಸೊ ನೋಡಿ, ಕರ್ಟನಿಂದ ಕೆಳಗಡೆನೇ ಬಂದುಬಿಡ್ತಿತ್ತು. ಆಮೇಲೆ ನಮ್ಮ ಮನೆಯವ್ರು ಬಂದರು. ಆಮೇಲೆ ಅದನ್ನ ಮೇಲೆ ಒಂದು ಸ್ವಲ್ಪ ಎಳೆದು ಕಟ್ಟೋ ಥರ ಪ್ಲ್ಯಾನ್ ಮಾಡಿದ್ವಿ. ಅದೊಂದು ಥ್ರೆಡ್ ಇತ್ತು, ಅದೊಂದು ಸ್ವಲ್ಪ ಅದನ್ನು ಹಾಕಿ ಕಟ್ಕೊಂಡೆ. ಆಮೇಲೆ ಜಶ್ವಿ ಬೇರೆ ಗಲಾಟೆ ಮಾಡ್ತಾನೇ ಇದ್ಲು, ನಾನು ಹೋಗಬೇಕು, ಅವಳಿಗೇನೋ ಡೌಟ್ ಬಂದುಬಿಟ್ಟಿದೆ, ಏನೋ ಮಾಡ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂದ್ಬಿಟ್ಟು. ನಾನು ಆಚೆ ಹೋಗಬೇಕು ಅಂತ ಗಲಾಟೆನೇ ಮಾಡ್ತಿದ್ಲು. ಬಿಡುತ್ತೆ ಅಲ್ಲೇ ಅವ್ರು ಏನಾದರೂ ಮಾಡ್ತಿದ್ದಾರೆ, ಅಮ್ಮ ಅಂತಲೇ ಕರಿತಾನೆ ಇದ್ಲು ಅವಳು.
ನಾವು ಎಷ್ಟು ಅರೇಂಜ್ ಮಾಡ್ತಿದ್ರು ಅದು ಕೆಳಗಡೆನೇ ಬರ್ತಿತ್ತು. ಆಮೇಲೆ ಒಂದು ಸಪೋರ್ಟಿಂಗಾಗಿ ನಾನು ಟೇಬಲ್ ಕೊಟ್ಟಿದ್ದೆ, ಬಟ್ ಆದರೂ ಅದು ಕೆಳಗಡೆ ಬರ್ತಿತ್ತು. ಸೊ ಆಮೇಲೆ ಏನು ಮಾಡೋದಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಥ್ರೆಡ್ ತೊಗೊಂಡು ಅದನ್ನು ಕಟ್ಟಿದೆ. ಬಟ್ ಆ ಕಡೆ ಜಸ್ಟ್ ಗಲಾಟೆ ಮಾಡ್ತಿದ್ರಿಂದ ಅವಳಪ್ಪ ಸ್ನಾನ ಮಾಡಿಸಿ ಕಳಿಸಿದ್ರು. ಸೊ ನಾನು ಹೋಗಿ ಅವಳನ್ನು ರೆಡಿ ಮಾಡಿ ಮತ್ತೆ ಆಚೆಗೆ ಕರ್ಕೊಬಂದೆ. ನನ್ನ ಮಗಳು ಬಂದ ತಕ್ಷಣ ಫುಲ್ ಖುಷಿ. ಅವಳಿಗೆ ಏನು ಆಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಸುಮ್ಮನೆ ಇದ್ದಾಳೆ. ಬಲೂನ್ಸ್ ಮೇಲೇ ಇದ್ರ ಮೇಲೆ ನಂಬರ್ಸ್ ಇತ್ತಲ್ವ, ಅದ್ರ ಮೇಲೆ ಕಣ್ಣು ಹೋಯ್ತು ಅವಳಿಗೆ. ಎಲ್ಲ ಎತ್ಕೊಂಡು ಇದು ಡೆಕೋರೇಷನ್ ಈ ಥರ ಬಂತು. ನನಗೆ ಗೊತ್ತಿರೋ ಥರ, ನನಗೆ ಐಡಿಯಾ ಇರೋ ಥರ ನಾನು ಮಾಡಿಕೊಂಡೆ. ಸೊ ಅವಳಿಗೆ ಎಲ್ಲ ಎತ್ಕೊಂಡು ನೋಡ್ತಿದ್ಲು. ಆ್ಯಕ್ಚುಲಿ ಇದು ನಾನು ಬೇರೆ ಏನೋ ಪ್ಲ್ಯಾನ್ ಮಾಡಿಕೊಂಡು 3 ಮತ್ತು 4 2 ಬಲೂನ್ಸ್ ತರಿಸ್ಕೊಂಡೆ. ಬಟ್ ಆದರೆ ಅವಳಿಗೆ ಇದು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಹೇಗೋ ಒಂದು ರೀಲ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ರೀಲ್ ಮಾಡಿಕೊಂಡೆ. ಚೆನ್ನಾಗಿ ಬಂತದು, ಅಂದ್ಕೊಂಡಾಗಿಲ್ಲ ಅಂದರೂ ಓಕೆ ಅನ್ನಿಸ್ತು. ಇದು ಜಶ್ವಿ ಬರ್ತ್ಡೇ ಫಸ್ಟ್ ಔಟ್ಫಿಟ್ ಇದು. ಆಮೇಲೆ ಕೇಕ್ ಕಟ್ ಮಾಡ್ಕೊಂಡ್ವಿ. ಹ್ಯಾಪಿ ಬರ್ತ್ಡೇ ಟು ಯು ಜಶ್ವಿ, ಹ್ಯಾಪಿ ಬರ್ತ್ಡೇ ಟು ಯು. ಕ್ಲಾಪ್ಸ್ ಮಾಡಿ 4. ಆಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು, ಆ್ಯಕ್ಚುಲಿ ನಮ್ಮದು ಬೇರೆ ಪ್ಲ್ಯಾನ್ ಇತ್ತು. ಆಮೇಲೆ ಜಶ್ವಿಗೆ 4th ಬರ್ಡೇ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಲ್ವ. ಸೊ ಅವಳಿಗೆ ಅದೆಲ್ಲ ಓಪನ್ ಮಾಡ್ತಿದ್ಲು ಗಿಫ್ಟ್ಸ್ ಎಲ್ಲ ಹೆಂಗೆ ಅಂತ. ಇದೆಲ್ಲ ಫಸ್ಟಿಂದ ಅವಳು ಕೇಳ್ತಿದ್ಲು, ಅಮ್ಮ ನಂಗೆ ಇದು ಬೇಕು ಅದು ಬೇಕು ಅಂತ. ಸರಿ ಆಯಿತು ಕೊಡಿಸ್ತೀನಿ ಅಂತ ಹೇಳ್ತಿದ್ದೆ. ನಾನು ಇನ್ನು ಕೊಡಿಸ್ತಿರ್ಲಿಲ್ಲ, ಏನು ಸುಮ್ಮನೆ ಅಂತ. ಸರಿ ಆಯಿತು ಅಂತೇಳಿ ತರಿಸ್ಕೊಂಡಿದ್ದೆ ಹೀಗೆಲ್ಲ. ಮತ್ತು ಇದು ನೈಟ್, ಇದು ನಾವು ಸಡನ್ ಪ್ಲ್ಯಾನ್ ಮಾಡಿದ್ದು ಡ್ರೆಸ್ ಇದು. ಸೊ ಇದು ಔಟ್ಫಿಟ್ಟು ನೈಟ್ ಬರ್ಡೇ ಸೆಲೆಬ್ರೇಷನ್ ಔಟ್ಫಿಟ್ ಇದು. ಮತ್ತು ಅಲ್ಲಿ ಪ್ಲ್ಯಾನ್ ಆ್ಯಕ್ಚುಲಿ ಈವ್ನಿಂಗ್ ಒಂದು 2 o'clock 5 o'clock ಅಷ್ಟೊತ್ತಿಗೆ ನಾನು ಪ್ಲ್ಯಾನ್ ಮಾಡಿಕೊಂಡೆ ಓಕೆ ಅಂತ. ಆಗ ಅರೇಂಜ್ ಮಾಡಿ ಇವಾಗ ಅಡುಗೆ ಮಾಡಿ ಎಲ್ಲ ಮಾಡಿದೆ. ಇದು ಕೇಕ್ ನನಗೆ ಗೊತ್ತೇ ಇರಲಿಲ್ಲ. ಇವರು ಏನು ನಾನು ಕೇಕ್ ತೊಗೊಂಬನ್ನಿ ಅಂತ ಅಷ್ಟೇ ಹೇಳಿದೆ. ಏನು ಅಂತ ನನಗೂ ಆ ಟೈಮ್ಗಳಿರಲಿಲ್ಲ, ಏನು ಥರ ತೊಗೊಬೇಕು ಯಾವ ಥರ ಅಂತ. ಸೊ ಇವರೇ ಹೋಗಿ ಯಾವ್ದು ಬೇಕೋ ಅದನ್ನು ಅವರೇ ಆರ್ಡ್ರ್ ಮಾಡಿ ತೊಗೊಂಡು ಬಂದಿರೋದು ಮನೆಯಿಂದ. ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ, ನಮ್ಮ ಮನೆಯವ್ರು ಮಾತ್ರ. ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಮ್ಮ ಎಲ್ಲ ಗೊತ್ತಾ, ನನ್ನ ತಮ್ಮ ಮತ್ತು ನಮ್ಮ ಭಾವ, ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ, ನಮ್ಮ ಮನೆಯವ್ರ ಫ್ರೆಂಡ್ಸ್ ಫ್ಯಾಮಿಲಿ ಒಂದಿಬ್ಬರು ಫ್ಯಾಮಿಲೀಸ್ ಬಂದಿತ್ತು. ಆಲ್ಮೋಸ್ಟ್ ಒಂದು 20 to 25 ಮೆಂಬರ್ಸ್ ಥರ ಪ್ಲ್ಯಾನ್ ಮಾಡಿಕೊಂಡು ಅಷ್ಟಕ್ಕೆ ಅರೇಂಜ್ ಮಾಡಿದೆ. ಅವಳು ಕೇಕ್ ತಿನ್ಸಂದ್ರೆ ಅವಳೇ ತಿಂತಿದ್ದಾಳೆ. ಅವಳಿಗೆ ಕೇಕಲ್ಲಿ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ. ಕ್ರೀಮ್ನ ಎತ್ಕೊಂಡು ಬಾಚ್ಕೊಂಡು ತಿಂತಿದ್ದಾಳೆ. ನನ್ನ ಅಣ್ಣನ ಮಗಳು ತಿನ್ಸೋಕೆ ಹೋಗಿ ಅವಳೇ ಮತ್ತೆ ವಾಪಸ್ ಇಟ್ಕೊಬಿಟ್ಟಿದ್ದಾಳೆ. ಅವಳು ತಿನ್ನಿಸ್ತೀರಾ? ಆದಮೇಲೆ ಎಲ್ಲ ಕೇಕ್ ಎಲ್ಲ ತಿಂತಿದ್ದು. ಹಾಗೆ ನಾನು ಈ ಕಡೆ ಊಟಕ್ಕೂ ಅರೇಂಜ್ ಮಾಡಿದ್ದೆ, ಒಂದು 20 to 25 ಪೀಪಲ್ಸಿ. ಆ್ಯಕ್ಚುಲಿ ಔಟ್ಸೈಡ್ ತರ್ಸೋಣ ಅಂದ್ಕೊಂಡ್ವಿ, ಬಟ್ ನಾನು ಆ ಟೈಮ್ಗೆ ಇದು ಮಾಡಲಿಲ್ಲ. ಸರಿ ಆಯಿತು ಮನೇಲೆ ಮಾಡೋಣ ಅಂತೇಳಿ ಮಾಡಿಕೊಂಡೆ. ಎಲ್ಲ ಊಟ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋದರು. ಸೊ ಇದು ಜಶ್ವಿ ಬರ್ಡೇ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.